ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೋಲಿಫರ್ ಶಂಕರ್. ಇವತ್ತಿನ ರೆಸಿಪಿ ದೊಣ್ಣೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ 2 ಪ್ಯಾಕೆಟು ದೊಣ್ಣೆ ಬಿರಿಯಾನಿ ಪ್ಯಾಕೆಟ್ ತಗೊಂಡಿದ್ದೀನಿ. ಹಂಗೂ ಮಾಡ್ಬೋದು, ನಾನಿಲ್ಲಿ ಪೌಡ್ರಲ್ಲಿ ತೋರಿಸ್ತೀನಿ, ಆಮೇಲೆ ಬೇಕಾದ್ರೆ ಹಂಗೆ ತೋರಿಸ್ತೀನಿ. ಇನ್ನೊಂದು ಸತಿ ಮಾಡಿ. ನೆಕ್ಸ್ಟು ನಾನಿಲ್ಲಿ 1 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದಲ್ಲಿ ಇಕ್ಕೊಂಡಿದ್ದೀನಿ. ನೆಕ್ಸ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು. ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಈರುಳ್ಳಿ ದಪ್ಪಾಗಿರೋದು 2, ಟೊಮೊಟೊ 1, ಮೆಣಸಿನ್ಕಾಯಿ ಒಂದು 8 ಸಾಕು. ಅದನ್ನು ಮಧ್ಯಕ್ಕೆ ಈ ಥರ ಕಟ್ ಮಾಡಿದ್ದೀನಿ. 1/4 ಲೀಟ್ರ್ ಮೊಸರು, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಷ್ಟು ಬಿರಿಯಾನಿಗೆ ಬೇಕಾಗೋ ಮರಾಠಿ ಮಗ್ಗು ಹೂವು ಗೊತ್ತಲ್ಲ, ಬಿರಿಯಾನಿ ಮಸಾಲ ಪ್ಯಾಕೆಟು 10 ರೂಪಾಯಿನೂ ಬರ್ತವೆ, ಅವು 2 ತಗೊಂಡಿದ್ದೀನಿ ಸಿಂಪಲಾಗಿರ್ಬೇಕು ಅಂದರೆ. ನೆಕ್ಸ್ಟು ಗರಂ ಮಸಾಲ ಸ್ವಲ್ಪ, ಅಚ್ಚ ಖಾರದ ಪುಡಿ ಸ್ವಲ್ಪ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇಷ್ಟೇ ಬೇಕಾಗಿರೋದು ದೊಣ್ಣೆ ಬಿರಿಯಾನಿ ಮಾಡೋಕ್ಕೆ. ಇದು ಪೌಡ್ರಲ್ಲಿ ತರಿಸ್ತಿದ್ದೀನಿ, ನೆಕ್ಸ್ಟು ಪೌಡ್ರಿಲ್ದೇ ತೋರಿಸ್ತೀನಿ. ಫಸ್ಟಿಗೆ ಏನೇನು ಬೇಕು ಅಂತ ಹೇಳಿದರೆ, ನಾನಿಲ್ಲಿ ಸ್ವಲ್ಪ ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೆ, ಅದಕ್ಕೆ ಬಿರಿಯಾನಿ ಮಸಾಲನ ಹಾಕತ್ತಾಯಿದ್ದೀನಿ. ಅದನ್ನು ಒಂದು 30 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕತ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಬೇಡ ಅಂದರೆ ಪುದೀನ ಸೊಪ್ಪು ಹಾಕೊಳ್ಳಿ, ಪುದೀನ ಸೊಪ್ಪು ಬೇಡ ಅಂದರೆ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಅಷ್ಟೇ. ಎರಡರಲ್ಲಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ಬೇಕಾದ್ರೆ ಒಂದು ಹಾಕೋಬೋದು, ಇಲ್ಲ ನಾನು 2 ಬೇಡ ಅಂದರೆ 2 ಸ್ಕಿಪ್ ಮಾಡ್ಕೊಂಡು ಕಸ್ತೂರಿ ಮೆಂತ್ಯ ಹಾಕೊಳ್ಳಿ. ನೆಕ್ಸ್ಟು ಒಂದು 6-7 ಮೆಣಸಿನ್ಕಾಯಿ ಐತರ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಿಂಗೆ ಕಟ್ ಮಾಡೋಕ್ಕೆ ಹಿಂಗೆ ಕುಯ್ಯೋದೇನು ಬೇಕಾಗಲ್ಲ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮೆಣಸಿನ್ಕಾಯಿ 1 ನಿಮಿಷ ಫ್ರೈ ಆಗಬೇಕು, ಅದು ಘಾಟೆಲ್ಲ ಹೋಗುತ್ತೆ. ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಟೊಮೊಟೊ ಹಣ್ಣು ಅಷ್ಟೇ ಒಂದು 30 ಸೆಕೆಂಡ್ ಫ್ರೈ ಆಗಲಿ. ಯಾವುದೂ ಫುಲ್ ಫ್ರೈ ಆಗೋದು ಬೇಡ, ಎಲ್ಲ ಒಂದು ಮುಕ್ಕಾಲು ಫ್ರೈ ಆದರೂ ಸಾಕು. ನಿಮಗೆ ಪರ್ಫೆಕ್ಟಾಗಿ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ. ಅದು ಫುಲ್ ಫ್ರೈ ಆಗೋ ತಕ್ಕ ಕಾಯೋಂಗಿಲ್ಲ. ನಿಮಗೆ ಬರೀ 20 ನಿಮಿಷದಕ್ಕೆ ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟು ಈರುಳ್ಳಿನ ಹಾಕತ್ತಾಯಿದ್ದೀನಿ. ಈ ಬಿರಿಯಾನಿಗೆ ಈರುಳ್ಳಿ ಜಾಸ್ತಿ ಹಾಕೋಬೇಡಿ, ಬೇಕಾದ್ರೆ ಟೊಮೊಟೊ ಹಣ್ಣು ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಮ್ಮಿನೇ ಇರಬೇಕು ದೊಣ್ಣೆ ಬಿರಿಯಾನಿಗೆ. ನೆಕ್ಸ್ಟ್ ಈರುಳ್ಳಿನೂ ಅಷ್ಟೇ ಒಂದು ಅರ್ಧ ಫ್ರೈ ಆಗೋ ಗಂಟ ಇರಬೇಕು, ಒಂದು 2 ನಿಮಿಷ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ, ಈರುಳ್ಳಿ ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ನಾನು ಉಪ್ಪು ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈರುಳ್ಳಿ ಫ್ರೈ ಆಯ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳಿ. ನಿಮಗೆ 1 ಸ್ಪೂನು ತುಪ್ಪ ಇದ್ರೆ 1.5 ಸ್ಪೂನು ಅಷ್ಟೇ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಬೇಕಾಗಲ್ಲ, 1ರಿಂದ 1.5 ಸ್ಪೂನ್ ಹಾಕೊಳ್ಳಿ. ನಿಮಗೆ ಮೇನ್ ಫ್ಲೇವರ್ ಬರೋದೇ ದೊಣ್ಣೆ ಬಿರಿಯಾನಿಲಿ ಕಲ್ಲು ಬರುತ್ತೆ ನೋಡಿ, ಅದೇ ಮೇನ್ ಫ್ಲೇವರ್ ಬರೋದು. ಇಷ್ಟೇ, ಇಷ್ಟು ಆಯಿತು. 3-4-5 ನಿಮಿಷದಕ್ಕೆ ನಿಮಗೆ ಇವೆಲ್ಲ ಫ್ರೈ ಆಯ್ತವೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಚಿಕನ್ ಹಾಕೊಳ್ಳೋದು ಅಷ್ಟೇ. ನಾನಿಲ್ಲಿ 1 kg ಚಿಕನ್ ಹಾಕೊಂಡಿದ್ದೀನಿ. ಇನ್ನು 1 kg ಅಷ್ಟು ಕ್ವಾಂಟಿಟಿ ಅಷ್ಟೇ ತೋರಿಸ್ತಾ ಇರೋದು. ನಿಮಗೆ ಡಬಲ್ ತ್ರಿಬಲ್ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕು.
ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನ್ನ ಚಾನಲ್ಗೆ. ಮತ್ತು ಕಾಫಿ ಕುಡಿಯೋ ಗ್ಲಾಸ್ದಲ್ಲಿ ಒಂದು ಅರ್ಧ ಲೋಟ ನೀರು ಅಥವಾ ಒಂದು ಸ್ವಲ್ಪ ತಳದ ಲೆವೆಲಿಗೆ ನೀರಿರಬೇಕು. ಏಕೆಂದರೆ ಚಿಕನ್ನು ಬೆಂದಾಗ ಗಟ್ಟಿ ಆಗುತ್ತೆ. ಇದು ಸ್ಮೂತಾಗಿ ಬರಬೇಕು ಅಂದರೆ ನಾವು ನೀರು ಹಾಕೊಳ್ಳೇಬೇಕು. ಒಂದು 5 ನಿಮಿಷ ಚಿಕನ್ ಬೆಂದಿದೆ. ಇವಾಗ ಎತ್ತನ್ನು ನೋಡಿದ್ರೆ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಅರಿಶಿನ ಹಾಕತ್ತಿದ್ದೀವಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಸಾಕು. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕೊಳ್ಳಿ. ನಿಮಗೆ ಖಾರ ಬೇಕು ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಮತ್ತು ಉಪ್ಪು ಸ್ವಲ್ಪ ಹಾಕೊಳ್ಳಿ. ಪ್ರೆಸ್ಟೆಡ್ಕಿನ್ನೂ ಉಪ್ಪು ಹಾಕೊಂಡಿದ್ದೀನಿ. ಅಕ್ಕಿ ಇವಾಗಲೂ ಸ್ವಲ್ಪ ಹಾಕತ್ತೀನಿ. ಉಪ್ಪನ್ನ ನೀವು ನೋಡಿ ಹಾಕೊಳ್ಳಿ. ಮತ್ತು ಧನಿಯಾ ಪುಡಿ ಅದೊಂದು ಅರ್ಧ ಸ್ಪೂನ್ ಆದರೂ ಸಾಕು. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಈ ಥರ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಚಿಕನ್ನ 3 ನಿಮಿಷ ಬೇಯಿಸ್ಕೊಂಡಿದ್ದೆ. 3 ನಿಮಿಷ ಆದಮೇಲೆ ಹಿಂಗೆ ಎತ್ತಿಕ್ಕಿದ್ದೀನಿ. ಎತ್ಬಿಟ್ಟು ಈ ಮಸಾಲ ಹಾಕತ್ತಿರೋದು. ನೆಕ್ಸ್ಟ್ ಈ ಥರ ಮುಚ್ಚೋಣ. ಅವಾಗ 3, ಇವಾಗ 2 ನಿಮಿಷ, 5 ನಿಮಿಷ ಆಗೈತೆ ನೋಡಿ. 5 ನಿಮಿಷಕ್ಕೆ ಈ ರೇಂಜಿಗೆ ಬೆಂದಿರುತ್ತೆ. ನೋಡಿ ಆಲ್ಮೋಸ್ಟ್ ಚಿಕನ್ ಅರ್ಧ ಬೆಂದಾದ್ಮೇಲೆ ನಾನು ಇಲ್ಲಿ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಲು ಲೀಟ್ರಲ್ಲಿ ಅರ್ಧ ಮೊಸರು ಹಾಕತ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ದೊಣ್ಣೆ ಬಿರಿಯಾನಿ ಪೌಡ್ರ್ 1 ಪ್ಯಾಕೆಟ್ ಇವಾಗ ಹಾಕತ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಪ್ಯಾಕೆಟ್ ಹಾಕೊಳ್ಳೋಣ. ನೋಡಿದ್ರೆ ಇವಾಗ 1 ಪ್ಯಾಕೆಟ್ ಹಾಕೊಂಡಿದ್ದೀನಿ. ಹಿಂಗೆ ತೀರ್ಸೋಣ. ಇವಾಗ ಇನ್ನೊಂದು 5 ನಿಮಿಷ ಬೇಯಿಸ್ಬೇಕಾಗುತ್ತೆ. ಯಾಕೆಂದರೆ ಚಿಕನು 3/4% ಬೇಯಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಅಕ್ಕಿ ಜೊತೆ ಬ್ಯಾಲೆನ್ಸ್ ಆಗುತ್ತೆ. ಅರ್ಧ ಬೆಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ, ಅರ್ಧ ಬೆಂದಿರುತ್ತೆ, ಬೆಂದಿರೋಕ್ಕಲ್ಲ. ನೆಕ್ಸ್ಟು ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕೊಂಡಿದ್ವೋ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ನೋಡಿ ನಾನಿಲ್ಲಿ ಒಂದು 2 ಗ್ಲಾಸ್ ಅಕ್ಕಿ ಹಾಕತ್ತಾ ಇದ್ದೀನಿ. ಅಲ್ಲಿಗೆ 3 ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ. ಬಾಸುಮತಿ ಆದರೆ 4 ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಅಷ್ಟೇ. ಸಣ್ಣ ಅಕ್ಕಿ ಆದರೆ ಒಂದು ಅರ್ಧ ಗ್ಲಾಸ್ ಕಮ್ಮಿ, 1.5 ಗ್ಲಾಸು. 1 ಗ್ಲಾಸಿಗೆ 1.5 ಗ್ಲಾಸ್ ನೀರು ಹಾಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಉದ್ದುದ್ರಾಗಿ ಬರಬೇಕಂದ್ರೆ 1/4 ಗ್ಲಾಸ್ ನೀರು ಹಾಕೊಳ್ಳಿ, ಉದ್ದುದ್ರಾಗಿ ಬರುತ್ತೆ. ಆ್ಯಕ್ಚುಲಿ ದೊಣ್ಣೆ ಬಿರಿಯಾನಿ ಉದ್ದುದ್ರಾಗಿ ಬರೋಕ್ಕಲ್ಲ, ಒಂದು ಸ್ವಲ್ಪ ಲೈಟಾಗಿ ಮುದ್ದೆ ಥರ ಬರುತ್ತೆ. ನಾನು ಅದಕ್ಕೋಸ್ಕರ ಇಷ್ಟು ನೀರು ಹಾಕತ್ತಾಯಿದ್ದೀನಿ. ನಿಮಗೆ ಇಲ್ಲ ದೊಣ್ಣೆ ಬಿರಿಯಾನಿ ಉದ್ದುದ್ರಾಗಿ ಬರಬೇಕು ಅಂದರೆ ಇನ್ನೊಂದು ಅರ್ಧ 1.5 ಗ್ಲಾಸ್ ಹಾಕೊಳ್ಳೋಕ್ಕೆ 1/4 ಗ್ಲಾಸ್ ಹಾಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಉದ್ದುದ್ರಾಗಿ ಬೇಕು ಅಂದರೆ ಕಾಲು ಗ್ಲಾಸ್ ಕಮ್ಮಿ ಮಾಡಿದರೆ ಸರಿ ಆಗುತ್ತೆ ಅಷ್ಟೇ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನೀರು ಪಕ್ಕ ಬ್ಯಾಲೆನ್ಸ್ ಐತೆ. ಇವಾಗ ಇನ್ನೊಂದು ಪೌಡ್ರ್ ಹಾಕತ್ತಾ ಇದ್ದೀನಿ. ಪೌಡ್ರ್ ಇಲ್ಲದೇ ಬೇಕಾದ್ರೆ ಹಂಗೇನೂ ಮಾಡಿ ತೋರಿಸ್ತೀನಿ ನಿಮಗೆ. ಬರೀ 20 ನಿಮಿಷಕ್ಕೆ ನಿಮಗೆ ಬಿರಿಯಾನಿ ಬೇಕು ಅಂದರೆ ಈ ಥರ ಪೌಡ್ರು ತಂದು ಮಾಡ್ಕೊಳ್ಳಿ. ಸ್ಟೇಜ್ ಅವ್ರದ್ದೇ ಪೌಡ್ರ್ ಐತೆ.
ಪ್ರಮೋಷನ್ ಅಂತೂ ಮಾಡ್ತಿಲ್ಲ. ನೋಡಿ ದೊಣ್ಣೆ ಬಿರಿಯಾನಿ ಕಲ್ಲರು ಈ ಥರ ಇರುತ್ತೆ. ಸೇಮ್ ಪರ್ಫೆಕ್ಟಾಗಿ ಬಂದಿದೆ. ನೀಟಾಗಿ ಇದನ್ನು ತಿರ್ಸಿ 2 ವಿಷಲ್ ಹೊಡೆದ್ರೆ ಸಾಕಾಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಪ್ಲೇಟ್ ಮುಚ್ತಾ ಇದ್ದೀನಿ. ಲೈಟಾಗಿ ಒಂದು ಕುದಿ ಬರಬೇಕು. ನೋಡಿ ಇವಾಗ ಒಂದು ಕುದಿ ಬಂದೈತೆ. ಇವಾಗ ಒಂದು ಸತಿ ತಿರ್ಸೋಣ. ನೋಡಿ ಈ ಥರ ಅಕ್ಕಿ ಕೆಳಗೆ ಕೂತ್ಕೊಂಡ್ಬಿಟ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮ್ಯಾಕೆ ಇನ್ನೊಂದು ಸ್ವಲ್ಪ. ನೆಕ್ಸ್ಟು ಫೈನಲಾಗಿ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. 2 ವಿಷಲ್ ಬರಬೇಕು. ನೋಡಿ 2 ವಿಷಲ್ ಆಗಿದೆ. ಏರೆಲ್ಲ ಔಟ್ ಆಗಿದೆ. ಇವಾಗ ಎತ್ತುತ್ತಾ ಇದ್ದೀನಿ. ನೋಡಿ ನಿಮಗೆ ಅದ್ಭುತವಾದ ದೊಣ್ಣೆ ಬಿರಿಯಾನಿ ಯಾವ ಥರ ರೆಡಿಯಾಗಿದೆ ಅಂತ. ಈಗ ತಿರ್ಸಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ತಿರ್ಸ್ತಾ ಇದ್ದೀನಿ. ನೋಡಿದ್ರಲ್ಲಿ ಎಷ್ಟು ಅದ್ಭುತವಾಗಿ ಐತೆ ಅಂತ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ದೊಣ್ಣೆ ಬಿರಿಯಾನಿನ. ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಮತ್ತು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ. ಅಥವಾ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆ ರೆಸಿಪಿನ 100% ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಯ್ತಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಡಿಫ್ರೆಂಟಾಗಿರೋ ರೆಸಿಪಿಗಳ ನಮ್ಮ ಚಾನಲಲ್ಲಿ ತೋರಿಸ್ತೀನಿ. ಬಾಯ್ ಬಾಯ್.